ಈಗಾಗಲೇ ಮಾತಾಡ್ಬೇಕಾದಾಗ ಹೇಳಿದ್ರು, ಜಿಶನ್ ಹೇಳಿದ್ರು, ಹೇಮಾವತಿ ನೀರು ನಮಗಿನ್ನೂ ಮಳೆ ಬರಲಿಲ್ಲ. ಸಿರದಲ್ಲಿ ಮಳೆ ಇನ್ನೂ ಪ್ರಾರಂಭನೇ ಆಗಿಲ್ಲ. ಇಲ್ಲಿ ಎಲ್ಲಿ ಯಾವ ಕೆರೆಗೂ ಸಹಿತ ಒಂದು ತೊಟ್ಟ ನೀರು ಬಂದಿಲ್ಲ. ಆದ್ರೂ ಕೂಡ ಕಳೆದ 15-20 ದಿವಸದಿಂದ ಹೇಮಾವತಿ ನೀರು ಬರ್ತಾ ಇದೆ. ಈಗಾಗಲೇ ಕಳ್ಳಂಬಳ್ಳ ಕೆರೆ ಬಿಟ್ಟು ಸಿರ ಕೆರೆಗೆ ಸುಮಾರು 1 ಅಡಿ ನೀರು ಅಲೆ ಬಂದಿದೆ. ಇನ್ನು 5-6 ತಿಂಗಳು ನಾನು ಅದನ್ನು ಹೇಳಂಗಿಲ್ಲ, ಎಷ್ಟು ದಿವಸ ನೀರು ಬರುತ್ತೆ ಅಂತ ಹೇಳಂಗಿಲ್ಲ. ವಿರೋಧ ಪಕ್ಷದವರು ಕಾಯ್ಕೊಂಡಿರ್ತಾರೆ, ಅಂದ್ರೆ ಏನಾದ್ರೂ ಕೂಡ ಟೀಕೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಎಷ್ಟು ದಿವಸ ನೀರು ಬರ್ತದೆ ಅಂತಕ್ಕಂಥದ್ದನ್ನ ನಾನು ಅಂಕಿಅಂಶ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಈ ಟಿವಿನಲ್ಲಿ ಇರ್ತಿರಲ್ಲ, ನೀವು ತೋರಿಸ್ಬಿಡ್ತೀರಿ. ಜಯಚಂದ್ರ ಹೇಳಿದ್ರು ಇಷ್ಟು ದಿವಸ ನೀರು ಬರುತ್ತೆ ಅಂತ ಹೇಳಿದ್ರು ಅಂತ ಹೇಳಿ. ನೀನ್ ಬೆಳಿಗ್ಗೆಯಿಂದ ಟೀಕೆ ಮಾಡಕ್ ಶುರು ಮಾಡ್ತಾರೆ. ಟೀಕೆ ಮಾಡೋರು ಯಾರು ಅಂತಂದ್ರೆ ಯಾರೋ ಹೊರಗಡೆಯವರಲ್ಲ, ಈ ಸ್ಥಳೀಲೇ ಇದ್ದಾರೆ ಪುಣ್ಯಾತ್ಮರು. ಅವ್ರ ಜೀವನದಲ್ಲಿ ಏನೂ ಸಾಧನೆ ಮಾಡಕ್ ಆಗದೆ ಇದ್ರು ಕೂಡ ರಾಜಕೀಯ ಮುಖಂಡರುಗಳು ಅವರು ಟೀಕೆ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಹೇಮಾವತಿ ನೀರು ಬರೋದೇ ಇಲ್ಲ, ಬಂದ್ರೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳಿದ ಪುಣ್ಯಾತ್ಮರು ಎಲ್ಲರೂ ಕೂಡ ಇದ್ರು. ಆದ್ರೆ ನಾನು ಯಾವುದಕ್ಕೂ ಕೂಡ ಚಕಾರ ಎತ್ತಲಿಲ್ಲ. ಇವತ್ತು ನೀರು ಕೊಡುವಂತ ಕೆಲಸವನ್ನು ಮಾಡಿ 22 ವರ್ಷದಿಂದ ಸತತವಾಗಿ ನೀರನ್ನ ಕುಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇವತ್ತು ಈಗ ಈ ವರ್ಷನೂ ಕೂಡ ಮದ್ಲೂರು ಕೆರೆಗಳನ್ನು ಕೂಡ ತುಂಬಿಸುವಂತ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸೀಗಳ್ಳಿ ವೀರೇಂದ್ರ ಇಲ್ಲೇ ಕೂತಿದ್ದಾನೆ. ಅಂದ್ರೆ ಅವನ ಕಿವಿಗೂ ಬೀಳ್ತಿತ್ತು, ನೀರೇ ಬರಲ್ಲ ಅಂತ ಹೇಳ್ತಿದ್ದಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ನಾವು ಯಾರೇನೇ ಟೀಕೆ ಮಾಡಿದ್ರು ಕೂಡ ಸಿರಾ ನಗರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಸಿರಾ ಜನತೆಗೆ ಒಳ್ಳೆಯದನ್ನ ಬಯಸ್ತಕ್ಕಂಥ ರೀತಿಯಲ್ಲಿ ನಾನು ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದೇ ತರ ಬಂದಂತ ಪುಣ್ಯ ಕೆಲಸಗಳನ್ನ ಎಲ್ಲರೂ ಕೂಡ ಮಾಡ್ಬೇಕು, ಎಲ್ಲ ಮುಖಂಡರುಗಳು ಮಾಡಬೇಕು. ಎಲ್ಲರೂ ಮಾಡಿದಾಗ ಮಾತ್ರ ಅಲ್ಪಸಂಖ್ಯಾತರಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ನೀವು ಎಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಕಳಿಸೋದ್ರ ಬದಲು ಮಕ್ಕಳನ್ನ ಶಾಲೆ ಕಳಿಸಿ, ಆಗ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ನೀವು ಸುಖವಾಗಿರ್ತೀರಿ, ನಿಮ್ಮ ಮಕ್ಕಳು ಕೂಡ ಸುಖವಾಗಿರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ಅಲ್ಲಾ ಬಕ್ಷಪ್ರಾರನ್ನ ಮುತ್ತಿನಂತ 3 ಮಕ್ಕಳು ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ಲಿ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.